ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜ್ಯೋತಿ ಚಂದ್ರಶೇಖರ್. ನನ್ನ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತು ನಾನು ಹೊಳೆ ಮೀನು ತೊಗೊಂಬಂದಿದ್ದೀನಿ. ಇಲ್ಲಿ ನಮ್ಗೆ ತುಂಬಾ ಮೀನು ಸಿಗುತ್ತೆ. ಮಲೆನಾಡಲ್ವ, ಇದು ಮಳೆ ಬಂದಿರೋದ್ರಿಂದ ಇಲ್ಲಿ ಹೊಳೆಯಲ್ಲಿ ತುಂಬಾ ಮೀನು ಸಿಗುತ್ತೆ. ನಮಗೆ ಡೈಲಿ ಮೀನು ಬರ್ತಾನೆ ಇರುತ್ತೆ. ಈ ಥರ ಬಲೆಲೆಲ್ಲ ಸಿಗುತ್ತೆ ಇದು ಮೀನು. ಇವತ್ತು ನಾವು 1.5 kg ಮೀನು ತೊಗೊಂಬಂದಿದ್ದೀನಿ. ನಾವು ಈ ಟೈಮಲ್ಲಿ ಫ್ರೆಶ್ಶಾಗಿ ಮೀನು ಸಿಗುತ್ತಲ್ಲ, ಹಾಗಾಗಿ ಡೈಲಿ 2 ದಿನ 3 ದಿನಕ್ಕೊಂದ್ಸಲ ಮಾಡ್ತಾನೆ ಇರ್ತೀವಿ. ಇದು ನೋಡಿ, ಈಗ ಹೊಳೆ ಮೀನು. ಇದನ್ನು ಕ್ಲೀನ್ ಮಾಡ್ಕೊಂಬರ್ತೀನಿ. ಅಂದರೆ ಈಗ ಇದ್ರ ಮೀನೆಲ್ಲ ಸಿಗಲ್ಲಲ್ಲ, ಸಮುದ್ರ ಮೀನೆಲ್ಲ ಕಮ್ಮಿ ಅಲ್ಲ, ಬರಲ್ಲ ಈಗ. ಹಾಗಾಗಿ ಈ ಟೈಮಲ್ಲಿ ನಮಗೇನಾಗುತ್ತೆ, ಹೊಳೆ ಮೀನು ತುಂಬಾ ಸಿಗುತ್ತೆ. ಈ ಕಡೆ ಎಲ್ಲ ಬಲೆ ಹಾಕಿರ್ತೀವಿ, ಅದರಲ್ಲಿ ಸಿಗುತ್ತೆ. ಈಗ ನೋಡಿ, ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಬರ್ತೀನಿ. ನನ್ನ ಮಗಳು ಕೈ ತೋರಿಸ್ತಾ ಇದ್ದಾಳೆ ವಿಡಿಯೋಗೆ. ಈಗ ನೋಡಿ, ಇದನ್ನೆಲ್ಲ ಕ್ಲೀನ್ ಮಾಡಿ ಆಯಿತು. ಈ ಥರ ಕ್ಲೀನ್ ಮಾಡಿ ತಂದು ಇಟ್ಕೊಂಡಿದ್ದೀವಿ. ಈ ದೊಡ್ಡ ಮೀನು ಆಗಿರೋದ್ರಿಂದ ಬೇಗನೆ ಕ್ಲೀನ್ ಮಾಡ್ಬೋದು. ಸಣ್ಣ ಮೀನಲ್ಲಾದರೆ ತುಂಬ ಕಷ್ಟ ಆಗುತ್ತೆ. ಇದೀಗ ನೋಡಿ, ಇದನ್ನು ಮೀನು ಸಾಂಬಾರು ಮಾಡ್ತೀನಿ. ತುಂಬಾ ಟೇಸ್ಟಾಗಿರುತ್ತೆ. ಮುಳ್ಳು ಕಮ್ಮಿ ಇರುತ್ತೆ ಇದು, ಹಾಗಾಗಿ ನನ್ನ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನೋಡಿ, ಈಗ ಮಸಾಲೆ ಎಲ್ಲ ರೆಡಿ ಮಾಡಿದ್ದೀನಿ. ಇದು ರೊಟ್ಟಿ ಹಂಚು ಮೇಲೆ ನಾನು ಇವತ್ತು ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಇದು ಶುಂಠಿ ಬೆಳ್ಳುಳ್ಳಿ ನನ್ನ ಮಗಳೆಲ್ಲ ರೆಡಿ ಮಾಡಿ ಇಟ್ಟಿದ್ದಾಳೆ. ಇದು ನೋಡಿ, ಮೆಣಸು ಎಲ್ಲ ರೆಡಿ ಮಾಡಿ ನಾನೀಗ ಫ್ರೈ ಮಾಡಿ ಇಟ್ಟಿದ್ದೀನಿ. ಇದಕ್ಕೀಗ ಮೆಣಸಿನ ಕಾಳು ಹಾಕಿದ್ದೀನಿ. ಈಗ ಸ್ವಲ್ಪ ಮಳೆ ಇರೋದ್ರಿಂದ ಸ್ವಲ್ಪ ಮೆಣಸಿನ ಕಾಳೆಲ್ಲ ಜಾಸ್ತಿನೇ ಹಾಕ್ತೀನಿ ಈಗ ನೋಡಿ, ನನ್ನ ಮಗಳು ಟೊಮೊಟೊ ಈರುಳ್ಳಿ ಎಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಟಿದ್ದಾಳೆ. ಈ ಥರ ನನಗೆ ಕಾಯೆಲ್ಲ ತುರ್ದು ಕೊಟ್ಟಿದ್ದಾಳೆ, ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾಳೆ. ಇವತ್ತು ಕರೆಂಟ್ ಇಲ್ಲ, ನಾನು ಮಿಕ್ಸಿ ಮಾಡೋಣ ಅಂತ ಎಲ್ಲ ಮಿಕ್ಸಿಗೆ ಹಾಕಿದೆ. ಕರೆಂಟ್ ಇಲ್ಲ, ಹಾಗಾಗಿ ಈಗ ಕಲ್ಲಲ್ಲೇ ರುಬ್ಬಬೇಕು. ಕಲ್ಲಲ್ಲಿ ರುಬ್ತೀನಿ. ಈಗ ತುಂಬಾ ಟೇಸ್ಟ್ ಆಗುತ್ತೆ ಕಲ್ಲಲ್ಲಿ ರುಬ್ಬಿದರೆ. ನೋಡಿ, ಈ ಥರ ವಾಟೆ ಹುಳಿ, ಇವತ್ತು ಬರೀ ವಾಟೆ ಹುಳಿನೇ ಹಾಕಿ ಮಾಡ್ತಾಯಿದ್ದೀನಿ, ಹುಣಸೆ ಹುಳಿ ಹಾಕ್ತಾಯಿಲ್ಲ. ಇದು ನಮ್ಮ ಕಡೆ ಸಿಗೋ ವಾಟೆ ಹುಳಿ. ತುಂಬಾ ಹುಳಿ ಇರುತ್ತೆ, ತುಂಬ ಗಟ್ಟಿ ಇರುತ್ತೆ. ಇದನ್ನು ನೆನೆಸ್ಬೇಕು, ಒಂದು 1/4 ಗಂಟೆ ಅರ್ಧ ಗಂಟೆ ನೆನೆಸ್ಬೇಕು, ಇಲ್ಲಾಂದರೆ ನುಣ್ಣಗಾಗೋದಿಲ್ಲ ಇದು. ಅದಕ್ಕೆ ನಾನು ಚೆನ್ನಾಗಿ ಈ ಥರ ನೋಡಿ ನೆನೆಸಿದ್ದೀನಿ. ಅದು ಮೆತ್ತಗಾಗಿದೆ ನೋಡಿ, ನೀರಲ್ಲಿ ನೆನೆಸಿದಷ್ಟು ಅದು ಮೆತ್ತಗಾಗುತ್ತೆ. ಈಗ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಲ್ಲ, ಇದನ್ನು ಮತ್ತು ಕಾಯಿ ಮತ್ತು ಹುಳಿನೆಲ್ಲ ಹಾಕಿಬಿಟ್ಟು ರುಬ್ಕೊಂಬರ್ತೀನಿ ಕಲ್ಲಲ್ಲಿ. ಮಿಕ್ಸಿಗೆ ಹಾಕಿದ್ದೀನಿ. ಕರೆಂಟ್ ಇಲ್ಲ ಇಲ್ಲಿ, ತುಂಬಾ ಕರೆಂಟ್ ಇರಲ್ಲ ಯಾವಾಗಲೂ. ನಾವು ಯಾವಾಗಲೂ ಕಲ್ಲಲ್ಲೇ ರುಬ್ಬಬೇಕಾಗತ್ತೆ. ಏನಾದರೂ ಕೆಲಸ ಇದ್ದಾಗ ಮಾತ್ರ ಮಿಕ್ಸಿ ಮಾಡ್ತೀನಿ ಅಷ್ಟೇ, ಇಲ್ಲ ಅಂದರೆ ಕಲ್ಲಲ್ಲೇ ರುಬ್ತೀನಿ. ನೋಡಿ, ಈಗೆಲ್ಲ ಮಸಾಲೆನೆಲ್ಲ ಈಗ ತೊಗೊಂಡೋಗಿ ಕಲ್ಲಲ್ಲಿ ರುಬ್ತೀನಿ. ಈಗ ಎಲ್ಲ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಒಂದು ಒಗ್ಗರಣೆ ಮಾಡ್ತೀನಿ. ಇದಕ್ಕೇನೆಂದರೆ, ನಾವು ಈ ಥರ ಹಿಂಗೆ ಹಾಕಿದ್ರೆ ಮೀನು ಸಾರು ತುಂಬ ಟೇಸ್ಟಾಗಿ ಬರುತ್ತೆ. ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈರುಳ್ಳಿ ಎಲ್ಲ ಹಾಕಿಬಿಟ್ಟು ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ. ಮಲೆನಾಡು ಅಂದರೆ ಮಳೆಗೆ ಫೇಮಸ್ಸು. ಇಲ್ಲಿ ತುಂಬಾ ಮಳೆ ಬರುತ್ತೆ. ಹಾಗಾಗಿ ನಮ್ಗೆ ಈ ಟೈಮಲ್ಲೆಲ್ಲ ಏನು ಮಾಡ್ತೀವಿ, ಮೀನು ತುಂಬಾ ಹೀಟು. ಇದು ಹೊಳೆ ಮೀನು ಇದೆಯಲ್ಲ, ತುಂಬ ಹೀಟ್ ಆಗುತ್ತೆ ಇದು, ಆದರೆ ಅಷ್ಟೇ ಟೇಸ್ಟಾಗಿರುತ್ತೆ. ಅಂದರೆ ಈ ಮಳೆಗಾಲಕ್ಕೆಲ್ಲ ತುಂಬ ಒಳ್ಳೆಯದು. ತುಂಬಾ ಮೀನು ಸಿಗುತ್ತೆ ಈ ಕಡೆ ಎಲ್ಲ, ಹಾಗಾಗಿ ಅದನ್ನು ತಂದು ಮಾಡ್ತಾಯಿರ್ತೀವಿ. ಮೀನು ಫ್ರೈ, ಮೀನು ಸಾರು ಎಲ್ಲ. ಮೀನು ಫ್ರೈ ಎಲ್ಲ ಮಕ್ಕಳು ಬಂದರೆ ಮಾತ್ರ ಮಾಡೋದು, ನಾವೇನು ಮಾಡ್ಕೊಳ್ತೀನಲ್ಲ ಜಾಸ್ತಿ. ಮಕ್ಕಳಿಗೆಲ್ಲ ತುಂಬ ಇಷ್ಟ, ಹಾಗಾಗಿ ಅವ್ರಿಗೆ ಮಾಡಿಕೊಡ್ತೀನಿ. ನಾವು ಜಾಸ್ತಿ ಸಾಂಬಾರೇ ಮಾಡ್ತೀವಿ. ಸಾಂಬಾರು ತುಂಬ ಟೇಸ್ಟಾಗಿರುತ್ತೆ. ಮತ್ತು ದೊಡ್ಡ ಮೀನೆಲ್ಲ ತಂದಾಗ ಸ್ವಲ್ಪ ಮುಳ್ಳು ಕಮ್ಮಿ ಇರುತ್ತೆ, ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ, ತಿಂತಾರೆ. ನೋಡಿ, ಈ ಥರ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ, ಮೀನು ಸಾರು ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಇದಕ್ಕೆ ಟೊಮೊಟೊ ಹಣ್ಣು ಹಾಕ್ತೀನಿ. ಎಲ್ಲ ನನ್ನ ಮಗಳು ಹೆಚ್ಚಿ ರೆಡಿ ಮಾಡಿಟ್ಟಿದ್ದಾಳೆ. ಇದಕ್ಕೀಗ ಟೊಮೊಟೊ ಹಣ್ಣು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಮಸಾಲೆ ಹಾಕಿಬಿಟ್ಟು ಕುದಿಸಿದ್ರೆ ಆಯಿತು. ಇಲ್ಲಿ ಫ್ರೈ ಸ್ವಲ್ಪ ಕಮ್ಮಿ ಮಾಡಿದ್ರೆ ಮಸಾಲೆಯಲ್ಲಿ ಸ್ವಲ್ಪ ಜಾಸ್ತಿ ಕುದಿಸ್ಬೇಕಾಗತ್ತೆ. ನಾನು ಅದಕ್ಕೆ ಏನು ಮಾಡ್ತೀನಿ, ಇದರಲ್ಲೇ ಚೆನ್ನಾಗಿ ಡ್ರೈ ಮಾಡಿಬಿಡ್ತೀನಿ. ಅಂದರೆ ಇದರಲ್ಲೇ ಫ್ರೈ ಜಾಸ್ತಿ ಮಾಡಿಬಿಟ್ರೆ ಸಾಂಬಾರು ಮಸಾಲೆ ಹಂಚು ಕುದ್ರ ಮೇಲೆ ಮೀನು ಹಾಕಿದರೆ ಆಯಿತು. ನೋಡಿ, ಈಗ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ತುಂಬಾ ಮಳೆ ಗಾಳಿ ಎಲ್ಲ ತುಂಬಾ ಇತ್ತು ಇಲ್ಲಿ. ಅಡುಗೆ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು, ಅಷ್ಟು ಮಳೆ ಬರ್ತಾಯಿತ್ತು ಇಲ್ಲಿ. ನೋಡಿ, ಈಗೆಲ್ಲ ಫ್ರೈ ಮಾಡ್ತಾಯಿದ್ದೀನಿ ಕ್ಲೀನಾಗಿ. ಇದು ಚೆನ್ನಾಗಿ ಫ್ರೈ ಆಗಬೇಕು, ಸ್ವಲ್ಪ ಹೊತ್ತು ತಗೊಳುತ್ತೆ ಇದು ಫ್ರೈ ಆಗಲಿಕ್ಕೆ. ಇದನ್ನು ನಾನು ಈ ಥರ ಕ್ಲೀನಾಗಿ ಮಾಡಿದ್ದು ಏಕೆಂದರೆ ನನ್ನ ಮಗಳು ಹೇಳ್ತಾಯಿದ್ಲು, ನೀನು ನೀಟಾಗಿ ಎಲ್ಲ ಮಾಡಮ್ಮ, ಅಷ್ಟೂ ಡೀಟೇಲ್ಸಾಗಿ ತೋರಿಸು, ಇಲ್ಲ ಅಂದರೆ ನಾವು ಅರ್ಧ ಸಾಂಬಾರು ಮಾಡೋದು ಕಲಿತೀವಿ ಅಂತ ಹೇಳ್ತಾಯಿದ್ಲು. ಹಾಗಾಗಿ ಎಲ್ಲ ಡೀಟೇಲಾಗಿ ಮಾಡ್ತಾಯಿದ್ದೀನಿ.
ಈ ಫ್ರೈ ಮಾಡೋದನ್ನು ನೀಟಾಗಿ ತೋರಿಸಿದ್ರೆ ಅವ್ರು ಹಾಗೆ ಮಾಡ್ತಾರೆ ನೋಡಿ. ಈ ಥರ ಎಲ್ಲ ನೀಟಾಗಿ ಫ್ರೈ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಒಲೆ ಅಲ್ವಾ, ಸ್ವಲ್ಪ ಲೇಟ್ ಆಯಿತು ಫ್ರೈ ಆಗಲಿಕ್ಕೆ. ನೋಡಿ ಈಗ ಇಷ್ಟು ಫ್ರೈ ಆಯಿತು ಅದೀಗ, ಆದ್ರೂ ಸ್ವಲ್ಪ ಈಗ ಚೆನ್ನಾಗಿ ಫ್ರೈ ಆಯ್ತು ನೋಡಿ. ಇಷ್ಟು ಆದರೆ ಸಾಕು. ಈಗ ನಾವು ರುಬ್ಬಿರೋ ಮಸಾಲೆನ ಹಾಕ್ತೀನಿ ನೋಡಿ. ಕಲ್ಲಲ್ಲಿ ಮಸಾಲೆ ರುಬ್ಬಿದರೆ ಎಷ್ಟು ಚೆನ್ನಾಗಿರುತ್ತೆ ಅಂತೀರಾ. ಸಾಂಬಾರು ಸಕ್ಕತ್ ಟೇಸ್ಟಾಗಿರುತ್ತೆ. ನೀವು ನಿಮ್ಮನೇಲಿ ರುಬ್ಬೋ ಕಲ್ಲಿದ್ದರೆ ರುಬ್ಬಿ ಮಾಡಿ ನೋಡಿ ಹೇಗಿದೆ ನೋಡಿ. ನಾವು ಮಿಕ್ಸಿಯಲ್ಲಿ ಮಾಡಿದ್ರೆ ಈ ಥರ ಬರಲ್ಲ ಮಸಾಲೆ ನೋಡಿ. ತೋರಿಸ್ತೀನಿ ಹೇಗಿದೆ ಅಂತ ನೋಡಿ. ಎಷ್ಟು ಗಟ್ಟಿಯಾಗಿ ಹೇಗಿದೆ ಅಂದರೆ ತುಂಬಾ ಚೆನ್ನಾಗಾಗುತ್ತೆ ನೋಡಿ. ಕಲ್ಲಲ್ಲಿ ರುಬ್ಬಿದರೆ ಮಾತ್ರ ಈ ಥರ ಮಸಾಲೆ ಬರೋದು, ಮಿಕ್ಸಿಯಲ್ಲಿ ರುಬ್ಬಿದರೆ ಈ ಥರ ಬರಲ್ಲ. ಅಂದರೆ ಟೈಮ್ ತೊಗೊಳುತ್ತೆ ಕಲ್ಲಲ್ಲಿ ರುಬ್ಬಲಿಕ್ಕೆ, ಒಂದು ಅರ್ಧ ಗಂಟೆ ಹೀಗೆಲ್ಲ ತೊಗೊಳುತ್ತೆ. ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೋಡಿ. ಈಗ ಇದು ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ಇದು ಕುದಿಬೇಕು ಚೆನ್ನಾಗಿ. ಮೀನು ಸಾರು ಸ್ವಲ್ಪ ಗಟ್ಟಿನೇ ಮಾಡ್ತೀನಿ ನಾನು. ಈಗ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಹಾಕ್ತೀನಿ. ನಾನು ರುಬ್ಬುವಾಗ ಹಾಕಲಿಲ್ಲ, ಹಾಗಾಗಿ ಈಗ ಹಾಕ್ತಾಯಿದ್ದೀನಿ. ಒಂದೊಂದು ಸಲ ರುಬ್ಬುವಾಗಲೇ ಹಾಕ್ಕೊಂಬಿಡ್ತೀನಿ, ಅದು ಮಿಕ್ಸಿ ಎಲ್ಲ ಎಲ್ಲೋ ಆಗಿಬಿಡುತ್ತೆ. ನಮ್ಮದು ಅರಿಶಿನ ಜಾಸ್ತಿ ಎಲ್ಲೋ ಇದೆಯಲ್ಲ, ಅದು ಅರಿಶಿನ ಒಂಥರ ಅರಿಶಿನ ಕಾಣುತ್ತೆ ಮಿಕ್ಸಿಗೆಲ್ಲ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಪುಡಿ ಇರುತ್ತಲ್ವ ಇದಕ್ಕೆ ಹಾಕ್ಬಿಡ್ತೀನಿ ಸಾಂಬಾರಿಗೆ. ಈಗ ಇದು ಕುದೀಲಿ. ಉಪ್ಪು ಮತ್ತು ಅರಿಶಿನ ಹಾಕಿ ಮುಚ್ತಾ ಇದ್ದೀನಿ. ಅರಿಶಿನ ಪುಡಿ ಈಗ ಹಾಕಿದ್ದೀನಿ ಅದಕ್ಕೆ. ಈಗ ನೋಡಿ ಕುದ್ದಿದೆ. ಈಗ ನಾನು ಮೀನೆಲ್ಲ ತೊಳ್ಕೊಂಬಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೀನು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಫ್ರೆಶ್ಶಾಗಿ ತುಂಬಾ ಟೇಸ್ಟಾಗಿದೆ ನೋಡಿ ಫ್ರೆಂಡ್ಸ್. ಹೀಗಿದೆ ಹಾಕ್ತಾಯಿದ್ದೀನಿ ನೋಡಿ. ಮೀನು ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಈ ಥರ ಎಲ್ಲ ಮೀನು ಸಿಕ್ಕಿದ್ರೆ ತೊಗೊಂಬಂದು ಮಾಡಿ ಮಕ್ಕಳಿಗೆ ಮನೆಯವರಿಗೆಲ್ಲ ಎಷ್ಟು ಟೇಸ್ಟಾಗಿರುತ್ತೆ ಅಂದರೆ ತುಂಬಾ ಇಷ್ಟಪಡ್ತಾರೆ ನೋಡಿ. ಮೀನು ನೋಡಲಿಕ್ಕೆ ಖುಷಿಯಾಗುತ್ತೆ, ಅಷ್ಟು ಚೆನ್ನಾಗಿತ್ತು ಮೀನು. ಇವೆಲ್ಲ ಫ್ರೆಶ್ ಮೀನು, ನಾವು ತಿನ್ನಬೇಕಿದೆಲ್ಲ ಈ ಟೈಮಲ್ಲೆಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇದೇನು ಫ್ರಿಜ್ಜಲ್ಲಿ ಇಟ್ಟಿದ್ದಲ್ಲ, ಏನು ಅಲ್ಲ, ತರೋದು ಮಾಡೋದು ಅಷ್ಟೇ. ಇದನ್ನೀಗ ಮೀನೆಲ್ಲ ಹಾಕಿದ್ದೀನಿ, ಮುಚ್ಚಿ ಇಡ್ತೀನಿ. ಅದು ಸ್ವಲ್ಪ ಕುದೀಲಿ. ಈಗ ನಾವೇನು ಮಾಡಬೇಕು ಅಂದರೆ ಇದಕ್ಕೆ ಏನೂ ಹಾಕಿ ತಿರ್ಸೋ ಹಾಗಿಲ್ಲ, ಗಡಿಗೆನೇ ಕೈಯಲ್ಲಿ ಇಟ್ಕೊಂಡು ತಿರ್ಸ್ಬೇಕು ಆ ಕಡೆ ಈ ಕಡೆ. ಇದು ವಿಡಿಯೋ ನಾನು ಒಬ್ಬಳೇ ಮಾಡ್ತಿರೋದ್ರಿಂದ ನನಗೆ ಇಲ್ಲಿ ಯಾರೂ ಇದು ಮಾಡೋರಿಲ್ಲ, ಹಾಗಾಗಿ ನಾನು ಹಾಗೆ ಬಿಟ್ಟು ನಿಮಗೆ ತೋರಿಸ್ತಾ ಇಲ್ಲ ಅಷ್ಟೇ. ನನ್ನ ಈ ವಿಡಿಯೋ ಇಷ್ಟ ಆದರೆ ನೀವೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋನ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು.